Good morning everyone. Pronoun and types of pronoun. Objective: emphasizing on pronoun and types of pronouns and to know more about pronouns. Pronouns are usually used instead of the noun. ಅಂದರೆ ನೌನ್ ನಾಮಪದದ ಬದಲಿಗೆ ಯೂಸ್ ಮಾಡೋದೇ ಪ್ರನೌನ್. ನೆಕ್ಸ್ಟ್ ಇದರಲ್ಲಿ ಪ್ರನೌನಲ್ಲಿ 5 ಟೈಪ್ಸ್ ಆಫ್ ಪ್ರನೌನ್ ಬರುತ್ತೆ. ಸಬ್ಜೆಕ್ಟ್ ಪ್ರನೌನ್, ಆಬ್ಜೆಕ್ಟ್ ಪ್ರನೌನ್, ಪೊಸೆಸಿವ್ ಪ್ರನೌನ್, ರಿಫ್ಲೆಕ್ಸಿವ್ ಆರ್ ಎಂಪ್ಯಾಟಿಕ್ ಪ್ರನೌನ್, ಜನರಲ್ ಪ್ರನೌನ್. ಸಬ್ಜೆಕ್ಟ್ ಪ್ರನೌನ್ ಸ್ಪೀಚ್ ಇಂಜಿನ್. ಐ ಡೋಂಟ್ ಈಟ್ ಎಗ್. ನಾನು ಎಗ್ ಮೊಟ್ಟೆ ತಿನ್ನಲ್ಲ. ಐ ಅನ್ನೋದೇನಾಗುತ್ತೆ ಪ್ರೊನೌನ್, ಸಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ಐ ಡೋಂಟ್ ಗೋ ಟು ಮೂವಿ. ಶಿ ಡಸ್ ನಾಟ್ ಸ್ಪೀಕ್ ತೆಲುಗು. ಶಿ ಟೆಲ್ಸ್ ಎ ಸ್ಟೋರಿ. ಹಿ ಥಿಂಕ್ಸ್ ಅಬೌಟ್ ಇಂಡಿಯಾ. ದೇ ಪ್ಲೇ ಗಾಲ್ಫ್. ದೇ ಡ್ರೈವ್ ಟು ಬೀಚ್. ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ. ವಿ ಲರ್ನ್ ಕಾನ್ಫಿಡೆಂಟ್ಲಿ. ಐ, ಶಿ, ಹಿ, ವಿ, ಇಟ್, ದೇ ಆರ್ ಸಬ್ಜೆಕ್ಟ್ ಪ್ರೊನೌನ್. ಸೆಕೆಂಡ್ ಒನ್ ಆಬ್ಜೆಕ್ಟ್ ಪ್ರೊನೌನ್ ಸ್ಪೀಚ್ ಇಂಜಿನ್. ದೇ ಡೊನೇಟೆಡ್ ಮನಿ ಟು ದೆಮ್. ಅವರು ಅವರಿಗೆ ಮನಿನ ಡೊನೇಟ್ ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ. ಹಿ ಕಿಕ್ಡ್ ಹಿಮ್ ಔಟ್ ಆಫ್ ದ ರೂಮ್. ಹಿ ಗೇವ್ ಹರ್ ಎ ರೋಸ್. ದೇ ಗಿವ್ ಹಸ್ ಫ್ರೀಡಮ್. ಶಿ ಪೋಸ್ಟೆಡ್ ಎ ಲೆಟರ್ ಟು ಮೀ. ದೆಮ್, ಹಿಮ್, ಮೀ, ಹರ್, ಹಸ್ ಆರ್ ಆಬ್ಜೆಕ್ಟ್ ಪ್ರೊನೌನ್. ಪೊಸೆಸಿವ್ ಪ್ರೊನೌನ್ ಅಂದರೆ ನಾನು, ನಂದು ಅನ್ನೋದು ಬರುತ್ತೆ. ಪೊಸೆಸಿವ್ ಅಂದರೆ ಸ್ಪೀಚ್ ಇಂಜಿನ್. ದ ಬುಕ್ ಈಸ್ ಮೈನ್. ಪುಸ್ತಕ ನಂದು. ದ ಚಾಯ್ಸ್ ಈಸ್ ಮೈನ್. ಅವರ್ಸ್ ಈಸ್ ಎ ಡೆಮೊಕ್ರೆಟಿಕ್ ಗವರ್ಮೆಂಟ್. ಇವರ್ಸ್ ಈಸ್ ಎ ಫೇಕ್ ಸ್ಟೇಟ್ಮೆಂಟ್. ಇವರ್ಸ್ ಈಸ್ ಎ ರಾಂಗ್ ಆನ್ಸರ್. ಇಟ್ ಈಸ್ ದೇರ್ ಡ್ಯೂಟಿ ಟು ರೆಸ್ಪೆಕ್ಟ್ ವುಮೆನ್. ದಟ್ ಈಸ್ ಹರ್ ಮಿಸ್ಟೇಕ್. ದಿಸ್ ಈಸ್ ವಾಲೆಟ್. ಮೈನ್, ಅವರ್ಸ್, ದೇರ್ಸ್, ಈಸ್, ಹರ್. ಏನಾಗುತ್ತೆ ಪೊಸೆಸಿವ್ ಪ್ರೊನೌನ್. ನೆಕ್ಸ್ಟ್ ಫೋರ್ತ್ ಒನ್ ರಿಫ್ಲೆಕ್ಸಿವ್ ಆರ್ ಎಂಪ್ಯಾಟಿಕ್ ಪ್ರೊನೌನ್ ಸ್ಪೀಚ್ ಇಂಜಿನ್. ಹಿ ಬರ್ನ್ಡ್ ಹಿಸ್ ಹ್ಯಾಂಡ್ ಹಿಮ್ಸೆಲ್ಫ್. ಹಿಮ್ಸೆಲ್ಫ್ ಅಂದರೆ ಅವನು ಅವನಾಗೆ ಅವನ ಹ್ಯಾಂಡ್ನ ಬರ್ನ್ ಮಾಡ್ಕೊಂಡ ಅಂದರೆ ಸುಟ್ಕೊಂಡ ಅಂತ. ಹಿ ಮೇಡ್ ಕಾಫಿ ಹಿಮ್ಸೆಲ್ಫ್. ಹಿ ಪ್ರೈಸ್ಡ್ ಹಿಮ್ಸೆಲ್ಫ್. ಶಿ ಲಾಸ್ಟ್ ದ ವೆಯ್ಟ್ ಬೈ ಹರ್ಸೆಲ್ಫ್. ಶಿ ಲರ್ನ್ಡ್ ಮರಾಠಿ ಬೈ ಹರ್ಸೆಲ್ಫ್. ದೇ ಲರ್ನ್ಡ್ ಎ ಗುಡ್ ಲೆಸನ್ ಬೈ ದೆಮ್ಸೆಲ್ವ್ಸ್. It started by itself. Here the person performing the action and affected by the action are same. To emphasize action, words like our self, himself and myself are used. The pronouns such as himself, herself are called as reflexive pronouns. Ourself, yourself, myself, himself, herself, themselves, ourselves, itself. These pronouns are called as emphatic pronoun. Finally, general pronouns. General pronoun ಅಂದರೆ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಡ್ಸ್. ಸ್ಪೀಚ್ ಇಂಜಿನ್. ಎವ್ರಿಬಡಿ ಆರ್ ಎಂಜಾಯಿಂಗ್ ದ ಫೆಸ್ಟಿವಲ್. ಎಲ್ಲರೂ ಕೂಡ, ಆಲ್ ಆರ್, ಎವ್ರಿಬಡಿ ಎಂಜಾಯಿಂಗ್ ದ ಫೆಸ್ಟಿವಲ್ ಅಂದರೆ ಎಲ್ಲರೂ ಫೆಸ್ಟಿವಲ್ನ ಎಂಜಾಯ್ ಮಾಡ್ತಿದ್ದಾರೆ. ಎವ್ರಿಬಡಿ ಸಲ್ಯೂಟೆಡ್ ದ ಪ್ರೆಸಿಡೆಂಟ್. ಎವ್ರಿಥಿಂಗ್ ವುಡ್ ಬಿ ಆಲ್ ರೈಟ್. ಆಲ್ ಆರ್ ಪ್ಲಾನಿಂಗ್ ಟು ಇನ್ವೈಟ್ ಹರ್. ಬೋತ್ ಆರ್ ಕರೆಕ್ಟ್ ಇನ್ ದೇರ್ ಓನ್ ವೇ. A little matter was exaggerated. Nothing bothers me much these days. Anything can be solved if understood. None were there to explain. Nobody answered the teacher. Anything can make her happy today. Someone is searching for him. Everybody, everyone, no one, nothing, all, some, few, a little, both are general pronoun. So this is types of pronoun. Thank you.